ಒಂದೇ ಸ್ಟೇಡಿಯಂನ 3 ಬಾರಿ ಉದ್ಘಾಟಿಸಿದಂತಹ ಕಾಂಗ್ರೆಸ್ ಶಾಸಕನ ವಿರುದ್ಧ ಘೋಷಣೆ ಕೂಗಿದಂತಹ ಕ್ರೀಡಾಪಟುಗಳು. ಜೇವರ್ಗಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ವಿರುದ್ಧ ಘೋಷಣೆ. ಕೆಕೆಆರ್ಡಿಪಿ ಅಧ್ಯಕ್ಷರೂ ಆಗಿರುವಂತಹ ಶಾಸಕ ಅಜಯ್ ಸಿಂಗ್ ಜೇವರ್ಗಿ ಪಟ್ಟಣದಲ್ಲಿ ಒಳಾಂಗಣ ಸ್ಟೇಡಿಯಂ ಕಾಮಗಾರಿಕೆ ಮುಗಿದಿಲ್ಲ. ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ, ಆಟದ ಸಾಮಾನುಗಳು ಕೂಡ ಇಲ್ಲ. ಒಂದೇ ಸ್ಟೇಡಿಯಂ 3 ಬಾರಿ ಉದ್ಘಾಟನೆ ಮಾಡಿದಂತಹ ಕಾಂಗ್ರೆಸ್ ಶಾಸಕನ ವಿರುದ್ಧ ಘೋಷಣೆ ಕೂಗಿರುವಂತಹ ಕ್ರೀಡಾಪಟುಗಳು. ಜೇವರ್ಗಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ವಿರುದ್ಧ ಘೋಷಣೆ. ಕೆಕೆಆರ್ಡಿಪಿ ಅಧ್ಯಕ್ಷರೂ ಆಗಿರುವಂತಹ ಶಾಸಕ ಅಜಯ್ ಸಿಂಗ್ ಜೇವರ್ಗಿ ಪಟ್ಟಣದಲ್ಲಿ ಒಳಾಂಗಣ ಸ್ಟೇಡಿಯಂ ಕಾಮಗಾರಿಕೆ ಮುಗಿದಿಲ್ಲ. ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ, ಆಟದ ಸಾಮಾನುಗಳಿಲ್ಲ, ಕಾಮಗಾರಿಕೆಯೇ ಕಳಪೆ ಮಟ್ಟದ್ದಾಗಿದ್ದು ಹಲವು ಕಡೆ ಕ್ರೀಡಾಂಗಣ ಬಿರುಕು ಬಿಟ್ಟಿದೆ. ಶಾಸಕ ಅಜಯ್ ಸಿಂಗ್ ವಿರುದ್ಧ ಕ್ರೀಡಾಪಟುಗಳ ಆಕ್ರೋಶ ಇದಾಗಿತ್ತು. ಪ್ರಶ್ನಿಸಿದಂತಹ ಕ್ರೀಡಾಪಟುಗಳಿಗೆ ಗೆಟ್ ಔಟ್, ನಾನ್ಸೆನ್ಸ್ ಅಂತ ಬೈದಿರುವಂತಹ ಶಾಸಕ ಇದು ಯಾವ ಮಟ್ಟಿಗೆ ಸರಿ ಅಂತ ಒಂದೇ ಒಂದು ಕ್ರೀಡಾಂಗಣನ 3 ಬಾರಿ ಉದ್ಘಾಟನೆ ಮಾಡುವುದು ಸರಿನಾ? ಇದು ಕಾಂಗ್ರೆಸ್ ಶಾಸಕ ಮಾಡ್ತಾ ಇರುವಂತಹ ಕೆಲಸ ಏನಾದ್ರು? ಅಲ್ಲಿ ಕ್ರೀಡಾಪಟುಗಳು ಕೇಳ್ತಾ ಇದ್ದಾರೆ, ಸರಿಯಾದ ಆಟ ಆಡುವಂತಹ ಐಟಮ್ಸ್ ಇಲ್ಲ ಏನು ಅಂತ ಕೇಳಿದ್ರೆ ಗೆಟ್ ಔಟ್, ನಾನ್ಸೆನ್ಸ್ ಅಂತ ಮಾತನಾಡಿರೋದು. ಒಂದೇ ಸ್ಟೇಡಿಯಂನ 3 ಬಾರಿ ಉದ್ಘಾಟನೆ. ಯಾಕೆ ಹಾಗಾಯ್ತು? ಯಾವ ವಿಚಾರಕ್ಕೆ ಹಾಗಾಗ್ತಾ ಇದೆ? ಯಾವ ಕಾರಣಕ್ಕೆ ಒಂದೇ ಒಂದು ಸ್ಟೇಡಿಯಂನ 3 ಬಾರಿ ಉದ್ಘಾಟನೆ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ನ ಶಾಸಕನ ವಿರುದ್ಧ ಮುಗಿಬಿದ್ದಂತಹ ಕ್ರೀಡಾಪಟುಗಳು ಜೇವರ್ಗಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ವಿರುದ್ಧ ಘೋಷಣೆಗಳ ಸುರಿಮಳೆಯೇ ಕೇಳಿಬರ್ತಾ ಇದೆ. ಕೆಕೆಆರ್ಡಿಬಿ ಅಧ್ಯಕ್ಷರು ಆಗಿರುವಂತಹ ಶಾಸಕ ಅಜಯ್ ಸಿಂಗ್ ಜೇವರ್ಗಿ ಪಟ್ಟಣದಲ್ಲಿ ಒಳಾಂಗಣ ಸ್ಟೇಡಿಯಂ ಕಾಮಗಾರಿಕೆ ಮುಗ್ದಿರಲಿಲ್ಲ. ಎಸ್, ಏನ್ ಹೇಳಿದ್ರು ಕ್ರೀಡಾಪಟುಗಳು, ತಮ್ಮ ಆಕ್ರೋಶ ಹೇಗೆ ವ್ಯಕ್ತಪಡಿಸಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಪಟ್ಟಿಯನ್ನು ಹಾಕಿ ನೆಟ್ ತಂದಿದ್ದಾರೆ, ಬ್ಯಾಟ್ ಮೆಟಲ್ ಬೇಕಾದಂತ ಸಾಮಾನು ತಂದಿದ್ದಾರೆ, ತಂದು ಆಟ ಆಡ್ತಾರೆ. ಅದನ್ನ ತಂದು ಇವತ್ತು ಉದ್ಘಾಟನೆ ಮಾಡ್ತಾರೆ. ಬೇರೆ ಇಲ್ಲಿ ಆಟ ಆಡುವಂತ ಯುವಕರು ತಂದಿರ್ತಕ್ಕಂಥ ದಿನ ಸಾಮಗ್ರಿಗಳನ್ನು ಬಳಸಿ ಉದ್ಘಾಟನೆ ಮಾಡುವಂತ ಶಾಸಕರು ಇವರು. 3 ಬಾರಿ ಗೆದ್ದಂತ ಶಾಸಕರು. ಕೆಕೆಆರ್ಡಿಬಿ ಅನ್ನಂತ ದೊಡ್ಡ ಒಂದು ವ್ಯವಸ್ಥೆ ಇರತಕ್ಕಂತ ಅಂತ ಇದರ ಅಧ್ಯಕ್ಷರು ಇವರು. ಸರ್ಕಾರ ಇವ್ರದೇ ಸಚಿವರು ಎಲ್ಲ ಇದ್ರು ಸಹಿತ ಯುವಕರು ತಂದಂತ ಒಂದು ಸಾಮಗ್ರಿಗಳನ್ನ ಬಳಸಿ ಅದನ್ನ ಆಟ ಆಡೋ ಮೂಲಕ ಉದ್ಘಾಟನೆ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಇಂಥ ನಾಚಿಕೆಗೇಡು ಇಡೀ ಜಗತ್ತಿನ ಎಲ್ಲ ವೀಕ್ಷಣೆಗೆ ಸಾಧ್ಯನೇ ಇಲ್ಲ. ಕೇಳಕ್ ಬಂದಂತ ಯುವಕರನ್ನ ಪ್ರಶ್ನೆ ಮಾಡಿದಂತ ಯುವಕರಿಗೆ ಗೆಟ್ ಔಟ್, ಶಟಪ್, ನಿನಗೆ ಬರ್ತದೆ ಇಂಗ್ಲಿಷ್? ಶಾಸಕ ನಾವು ಓದಿದೀವಿ, ನಮಗೂ ಗೊತ್ತಿದೆ ಇಂಗ್ಲಿಷ್ ಪದಗಳು. ನಾವು ವಾಪಸ್ ಬಳಸಿದ್ರೆ ನಿಮ್ಮ ಗುಂಡಾಗಿರಿ, ನಿಮ್ಮ ದುರ್ವರ್ತನೆ ಬಹಳ ದಿನ ನಡೆದಿಲ್ಲ ಮಾನ್ಯ ಶಾಸಕರೇ, ಇದು ಸರಿಯಲ್ಲ. ದಯವಿಟ್ಟು ಹೇಳ್ತೀನಿ, ನೀವು 3 ಬಾರಿ ಉದ್ಘಾಟನೆ ಮಾಡಿದಂತ ಇದನ್ನ ತಕ್ಷಣ ಸರಿ ಮಾಡಬೇಕು. ಇಲ್ದಿದ್ರೆ ಇದು ಅತಿರೇಕಕ್ಕೆ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ. ಈ ಲಾಸ್ಟ್ ಟೈಮ್ನು ಕೂಡ ಆಲ್ರೆಡಿ 1 ವರ್ಷದಿಂದ ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಓಪನಿಂಗ್ ಮಾಡಿ ಆಡ್ತಾ ಇದ್ದೀವಿ. ಅದು ಆಡದೇ ಇದ್ರೆ ಕಂಪ್ಲೀಟ್ ಮ್ಯಾಟ್ ಎಲ್ಲ ಮೇಲೆ ಬಂದು ಇಡೀ ಗ್ರೌಂಡ್ ಹಾಳಾಗ್ತದೆ ಅಂತೇಳಿ ಅವನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾವೇ ನಟ್ಗಳನ್ನು ತಂದು, ನಾವೇ ಸ್ಟ್ಯಾಂಡ್ಗಳನ್ನು ತಂದು ನಾವೇ ಮಾಡ್ತಿದ್ದೀವಿ. 3ನೇ ಬಾರಿ ಇದನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಈಗ ಇಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಆ ಗ್ರೌಂಡ್ ನೋಡ್ರಿ, ಒಂದ್ಸಲ ಮಳೆ ಬಂದ್ರೆ 15 ದಿನ ಒಳಗಡೆ ಕಾಲಿಡಕ್ಕಾಗಲ್ಲ. ಆಲ್ರೆಡಿ ಅದು ಮ್ಯಾಟ್ಗಳು ಮುರಿದಿದೆ. ಯಾವುದು ಇದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಸರಿಯಾಗಿಲ್ಲ ಅಂತ ಹೇಳಿದ್ರು ಕೂಡ ಅದ್ರ ಯಾವುದ್ರೂ ಅದ್ರ ಬಗ್ಗೆ ಅರ್ಥನೇ ಇಲ್ಲ. ಬರೀ ಅದನ್ನು ಓಪನಿಂಗ್ ಮಾಡೋದು 3ನೇ ಬಾರಿ ಓಪನಿಂಗ್ ಯಾಕೆ ಮಾಡ್ತಾ ಇದ್ದೀರಿ ಸರ್ ಅಂದ್ರೆ, ಇದು ಓಪನಿಂಗ್ ಅಲ್ಲಪ್ಪ, ನಾನ್ಸೆನ್ಸ್ ಇದೆ ಹೋಗು ಅಂತ ಮಾತಾಡ್ತಾರೆ. ಅವ್ರು ಮಾತಾಡಿದಾಗ ನಾವು ಅದೇ ಪದಗಳು ಎದುರು ಮಾತಾಡಿದ್ರೆ ಏನು ಉಳಿತಲ್ಲಿ? ಜನರು ಎಚ್ಚೆತ್ಕೊಳ್ಬೇಕು ನೋಡ್ರಿ. ನಿಮ್ಮ ಮಕ್ಕಳೇ ಆಡೋ ಜಾಗ ಇದು. ಇಲ್ಲಿ ಯಾರು ನಾವೊಬ್ಬರೇ ಆಡೋದಲ್ಲ, ಎಲ್ಲ
ನಿಮ್ಮವರೇ ಕಾಂಗ್ರೆಸ್ನವ್ರು ಆ ದುಡ್ಡಿಂದ ಮ್ಯಾಟ್ ತಂದಿದ್ದಾರೆ, ಆ ದುಡ್ಡಿಂದ ನೆಟ್ ತಂದಿದ್ದಾರೆ, ಅವರೇ ಸ್ವತಃ ಪಟ್ಟಿಯನ್ನು ಹಾಕಿ ನೆಟ್ ತಂದಿದ್ದಾರೆ. ಈ ಕಟ್ಟಡಗಳ ಮೇಲೆಲ್ಲ ಕ್ಯಾಮ್ರಾಗಳು ಸೆರೆ ಆಗ್ತಾ ಇರುವಂಥದ್ದು ಈಗಲೇ ಸೀಲ್ ಬಿದ್ದೋಗಿದೆ. ಮೂರು ಸಲ ಯಾಕೆ ಸರ್ ಉದ್ಘಾಟನೆ ಮಾಡ್ತೀರಾ ಅಂತ ಕೇಳಿದ್ರು ನಾನ್ ಸೆನ್ಸ್ ಅಂತ ಬೈದಿರ. ನಾನ್ ಸೆನ್ಸ್ ನಿಮ್ಗೆ ಯಾಕ್ರಿ ಬೇಕದು ಅಂತ ಹೇಳಿ ಬೈದು ಕಳಿಸಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ಉದ್ಘಾಟನೆ ಮಾಡ್ತೀನಿ ನಾನು ಏನೇ ಆದರೂ ಕೂಡ ಅನ್ನುವಂಥದ್ದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅಜಯ್ ಸಿಂಗ್ ಅವರ ವಿರುದ್ಧ ಕ್ರೀಡಾಪಟುಗಳು ಒಂದೊಂದೇ ಮಾತು ಹೇಳ್ತಾ ಇದ್ದಾರೆ. ನೀವು ನಾನ್ ಸೆನ್ಸ್ ಅಂತ ಬೈದ್ರಿ, ನೀವು ಎದ್ದು ಹೋಗಿ ಗೆಟ್ ಔಟ್ ಅಂತ ಹೇಳಿದ್ರಿ, ನಾವು ತಿರ್ಗಾ ಹೇಳಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಕ್ರೀಡಾಪಟುಗಳು. ಯಾವ ಕಾರಣಕ್ಕೆ ಮೂರು ಸಲ ಒಂದು ಕ್ರೀಡಾಂಗಣವನ್ನ ಯಾಕೆ ಮೂರು ಸಲ ಉದ್ಘಾಟನೆ ಮಾಡಿದ್ರಿ ಅನ್ನುವಂತ ಪ್ರಶ್ನೆ ಕೇಳ್ತಿದ್ದಾರೆ. ಉತ್ತರವನ್ನ ಕೊಡ್ಲೇಬೇಕು ನೀವು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.